ಮಿಸೆಸ್ ಅರ್ಜುನ್ ಅಧ್ಯಾಯ 1. ಆ ಕೋಣೆ ಎಷ್ಟು ನಿಶ್ಶಬ್ದವಾಗಿತ್ತಂದ್ರೆ ನೆಲಕ್ಕೆ ಸೂಜಿ ಬಿದ್ರೂ ಕೇಳಿಸೋ ಥರಾನೇ ಇತ್ತು. ಕುರ್ಚಿಯ ಮೇಲೆ ಕೈಕಾಲು ಕಟ್ಟಲ್ಪಟ್ಟಿರುವಂತಹ ದೀಕ್ಷಿತಾ ಪ್ರಜ್ಞೆ ತಪ್ಪಿದವಳಂತೆ ಬಿದ್ದಿದ್ದಾಳೆ. ನಿಧಾನವಾಗಿ ಕಣ್ತೆರೆದಾಗ ಅವಳ ಮುಂದೆ ಬೆಳ್ಳನೆಯ ದೊಡ್ಡ ಪರದೆಯೊಂದು ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಅಲ್ಲೊಬ್ಬ 6 ಅಡಿ ಎತ್ತರದ ವ್ಯಕ್ತಿ ಕಾಲುಗಳ ಮೇಲೆ ಕಾಲನ್ನ ಹಾಕೊಂಡು ಗತ್ತಿನಿಂದ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಆತ ತನ್ನ ಸನ್ಗ್ಲಾಸ್ ಅನ್ನ ತೆಗೆದು ಪರದೆಯತ್ತ ನೋಡಿದಾಗ ದೀಕ್ಷಿತಾಳ ಕಣ್ಣುಗಳು ಆಘಾತದಿಂದ ಅರಳಿದ್ವು. ಕಾವಲಿಗಿರಬೇಕಾದವನೇ ಇಷ್ಟೊಂದು ನಿರಾಳವಾಗಿ ಕುಳಿತಿದ್ದಾನೆ ಅಂದ್ರೆ ಏನರ್ಥ? ಇದ್ದಕ್ಕಿದ್ದಂತೆ ಕೋಣೆಯ ಲೈಟ್ಗಳು ಆನ್ ಆಗ್ತವೆ. ಬೆಳಕಿಗೆ ಕಣ್ಣುಗಳನ್ನ ಬಿಡಲಾರದೆ ಮೇಲೆ ನೋಡಿದ ದೀಕ್ಷಿತಾಳಿಗೆ ಎದೆ ಬಡಿತವೇ ನಿಂತು ಹೋಗಿರೋ ತರ ಆಗತ್ತೆ. ಅವಳ ಮುಂದೆ ನಿಂತಿರೋದು ಮತ್ಯಾರೂ ಅಲ್ಲ, ಅವಳ ಮಾಜಿ ಪತಿ ವಿಕ್ರಾಂತ್, ಅಂದ್ರೆ ಹಳೆಯ ಪತಿ ಅಂತ. ಹಾಗಾದ್ರೆ ಆ ಪರದೆಯ ಮೇಲಿರುವುದು ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಅರ್ಧಾಂಗಿಯನ್ನಾಗಿ ಮಾಡಿಕೊಂಡ ವ್ಯಕ್ತಿ ಅರ್ಜುನ್, ಅಂದ್ರೆ 2ನೇ ಗಂಡ. ದೀಕ್ಷಿತಾ ತನ್ನ ಕಣ್ಣೀರನ್ನ ಅದುಮಿಟ್ಕೊಂಡು ಪರದೆಯ ಮೇಲಿದ್ದ ಗಂಡನ ಚಿತ್ರವನ್ನೇ ಆಸರಿಯಾಗಿ ನೋಡ್ತಾ ಇದ್ದಾಳೆ. ಆದರೆ ವಿಕ್ರಾಂತ್ ಅವಳನ್ನ ತಿರಸ್ಕಾರದಿಂದ ಪಕ್ಕಕ್ಕೆ ತಳ್ಳಿ ಕ್ರೂರವಾಗಿ ನಗ್ತಾ ಇದ್ದಾನೆ. ತನ್ನ ಹೆಂಡತಿಯನ್ನ ಇನ್ನೊಬ್ಬ ಅಪಹರಿಸಿದ್ದಾನೆ ಎಂದು ತಿಳಿದಿದ್ರೂ ಕೂಡ ಅರ್ಜುನ್ ಎಷ್ಟು ಶಾಂತವಾಗಿ ಕುಳಿತಿರುವುದು ಅವಳ ಎದೆ ಸೀಳುವಂತೆ ಮಾಡ್ತಾ ಇತ್ತು. ಓಹೋ, ನನ್ನ ಮುದ್ದು, ಸಾರಿ, ನನ್ನ ಮಾಜಿ ಅಲ್ವೇ? ಅರೆ, ಇದು ಹೇಗೆ ಸಾಧ್ಯವಾಯಿತು? ವಿಕ್ರಾಂತ್ ವ್ಯಂಗ್ಯವಾಗಿ ಹತ್ತಿರ ಬಂದರೂ ದೀಕ್ಷಿತಾಳ ಕಣ್ಣು ಮಾತ್ರ ಪರದೆಯ ಮೇಲೆ ಇತ್ತು. ವಿಕ್ರಾಂತ್ ಅವರ ಕೊರಳಲ್ಲಿದ್ದ ಮಾಂಗಲ್ಯವನ್ನ ಎಳೆದು ಹಿಡಿದು ಪರದೆಯತ್ತ ನೋಡಿ ಅಟ್ಟಹಾಸದಿಂದ ನಗ್ತಾ ಇದ್ದಾನೆ. ಅರ್ಜುನನ ಮುಖದಲ್ಲಿನ ಯಾವುದೇ ಬದಲಾವಣೆ ಕಾಣದಿದ್ದಾಗ ಅವನಿಗೆ ಮತ್ತಷ್ಟು ಒಂಥರ ಹತಾಶೆ ಅನ್ನೋದಾಗುತ್ತೆ. ಆಹಾ, ಪ್ರಸಿದ್ಧ ಬಿಸ್ನೆಸ್ ಐಕಾನ್ ಶ್ರೀ ಅರ್ಜುನ್ ಅವರೇ, ನೋಡಿ ನಿಮ್ಮ ಅದೃಷ್ಟವನ್ನ, ಮೀನ್ಸ್ ನಿನ್ನ ಹೆಂಡತಿಯನ್ನ, ನನಗೆ ಬೇಡವಾದ ಕಸವನ್ನ ನಿಮ್ಮ ಮನೆಗೆ ತಂದು ಹಾಕ್ಕೊಂಡಿದ್ದೀರಿ. ಇಷ್ಟು ದಿನ ನನ್ನ ಹಾದಿಗೆ ಅಡ್ಡ ಬಂದ ನೀನು ಈಗ ನನ್ನ ಆಟದ ಸುಳಿಗೆ ಸಿಲುಕ್ಬಿಟ್ಟಿದ್ಯಾ. ಅರ್ಜುನ್, ಈಕೆ ಈಗ ನನ್ನ ವಶದಲ್ಲಿದ್ದಾಳೆ. ಈ ಕ್ಷಣವೇ ನೀನು ಈ 20 ಕೋಟಿ ಟೆಂಡರನ್ನ ನನ್ನ ಕಂಪ್ನಿಗೆ ಏನಾನ ಬಿಟ್ಕೊಡ್ಲಿಲ್ಲ ಇಟ್ಕೋ. ಇಲ್ದಿದ್ರೆ ಪರದೆಯಲ್ಲಿದ್ದ ಅರ್ಜುನ್ ಆರಾಮವಾಗಿ ಹಿಂದೆ ವಾಲಿ ಕುಳಿತುಕೊಂಡಿದ್ದಾನೆ, ಇದಕ್ಕೂ ನನಗೂ ಏನು ಸಂಬಂಧನೇ ಇಲ್ಲ ಅನ್ನೋ ಥರ ಅವನ ಆಟಿಟ್ಯೂಡ್ ಇದೆ. ಬಟ್ ನಿನ್ನ ಧೈರ್ಯ ನನಗೆ ಇಷ್ಟ ಆಯಿತು ಅರ್ಜುನ್, ಆದರೆ ಈ ಆಟದಲ್ಲಿ ಗೆಲ್ಲುವುದು ನಾನೇ, ವಿಕ್ರಾಂತ್ ಕಿರಿಚಿದ್ದ. ಅರ್ಜುನ್ ತಣ್ಣಗೆ ಹೇಳಿದ, ನೋಡಿ ವಿಕ್ರಾಂತ್, ಇಂತಹ ಅಳಸಲು ಕಿಡ್ನಾಪ್ ದೃಶ್ಯಗಳನ್ನು ನೋಡಲು ಬಹುಶಃ ತಾಳ್ಮೆ ಖಂಡಿತ ನನಗಿಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅವಳು ಸತ್ರೂ ನನಗೆ ಚಿಂತೆ ಇಲ್ಲ ಎಂದು ನಿನಗೆ ಗೊತ್ತಿದೆ ಅಲ್ವಾ? ಅವಳಿಗೂ ಕೂಡ ಗೊತ್ತಿದೆ. ಅರ್ಜುನ್ ಸ್ವಲ್ಪ ಮುಂದೆ ಬಾಗಿ ಅಣಿಯ ಮೇಲೆ ಬೆರಳುಗಳನ್ನಿಟ್ಟು ಆಲೋಚಿಸುವಂತೆ ನಟಿಸುತ್ತಾ ಮುಂದುವರಿಸಿದ್ದ. ನನಗೆ ಗೊತ್ತು, ನಾನು ಅವಳನ್ನು ಕೊಂದ್ರೂ ನೀನು ಕಲ್ಲಿನಂತೆಯೇ ಕುಳಿತಿರ್ತೀಯ ಅಂತ. ಆದರೆ ನಾನು ಹೇಳಿದ್ದನ್ನು ಮಾಡಿಯೇ ತೀರುತ್ತೇನೆ. ವಿಕ್ರಾಂತ್ ಸೇಡಿನ ನಗು ಬೀರುತ್ತಾ ಸಿಗರೆಟ್ ಹೊಗೆಯನ್ನ ದೀಕ್ಷಿತಾಳ ಮುಖಕ್ಕೆ ಊದಿದ್ದ. ಆಕೆ ಕೆಮ್ಮಲು ಶುರು ಮಾಡಿದಾಗ ಪರದೆಯ ಮೇಲೆ ದೃಶ್ಯ ಬದಲಾಯಿತು. ಯಾವುದೋ ಆಸ್ಪತ್ರೆಯ ICU ವಾರ್ಡು. ಅಲ್ಲಿನ ಬೆಡ್ ಮೇಲೆ ಮಲಗಿದಂತಹ ವಿಕ್ರಾಂತ್ ತಾಯಿಯ ಕುತ್ತಿಗೆಗೆ ವಾರ್ಡ್ ಬಾಯ್ ಒಬ್ಬ ಚಾಕು ಹಿಡಿದು ನಿಂತಿದ್ದಾನೆ. ಹೇ ಇಲ್ಲ ಅರ್ಜುನ್, ಇದನ್ನ ಮಾಡಬೇಡ, ವಿಕ್ರಾಂತ್ ಗಾಬರಿಯಿಂದ ಕಿರ್ಚ್ತಾ ಇದ್ದಾನೆ. ಪರದೆ ಮತ್ತೆ ಬದಲಾಗಿ ಅರ್ಜುನ್ ಪ್ರದಕ್ಷಿಣಾಗ್ತಾನೆ. ಆತ ನಿರಾಳನಾಗಿ ಕೈಗಳನ್ನ ತಲೆ ಹಿಂದೆ ಇಟ್ಕೊಂಡು ಆನಂದಿಸ್ತಾ ಇದ್ದಾನೆ. ಅವನ ನಗು ಎಷ್ಟು ಕೆಟ್ಟದಿತ್ತು ಅಂದ್ರೆ, ನೋಡು ವಿಕ್ರಾಂತ್, ಈ ಸೆಕ್ಯೂರಿಟಿ ಇರುವ ನಿನ್ನ ತಾಯಿಯ ಕೋಣೆಗೆ ಹೋಗುವುದು ನನಗೇನು ಕಷ್ಟ ಅಲ್ವಾ? ಆಕೆ ಜೀವ ತೆಗೆಯಲು ಕೇವಲ ಒಂದೇ ಒಂದು ಕ್ಷಣ ಸಾಕು. ಈಗ ನಿರ್ಧಾರ ನಿಂದು. ನನ್ನ ಆಪ್ತರು ಬರುವ ಮೊದಲು ನೀನು ಅವಳನ್ನ ಬಿಡುಗಡೆ ಮಾಡದಿದ್ರೆ ನಿನ್ನ ತಾಯಿಯ ಹೆಣವೇ ನಿನಗೆ ಸಿಗುವುದು. ಅರ್ಜುನನ ಧ್ವನಿಯಲ್ಲಿ ಕೋಪದ ತೀವ್ರತೆ ಕಂಪಿಸ್ತಾ ಇತ್ತು. ವಿಕ್ರಾಂತ್ ಅಲ್ಲು ಕಡಿಯುತ್ತಾ ಹೇಳಿದ್ದ, ಅರ್ಜುನ್, ನೀನು ಇದನ್ನ ಎಂಜಾಯ್ ಮಾಡ್ತಾ ಇರ್ಬೋದು, ಆದ್ರೆ ನೆನ್ಪಿಡು, ಅವಳಿವತ್ತು ತಪ್ಪಿಸ್ಕೊಂಡ್ರು ಮತ್ತೆ ನನ್ನ ಕೈಗೆ ಸಿಗ್ತಾಳೆ. ಆತ ಮಾತು ಮುಗಿಸುವ ಮೊದಲೇ ಪರದೆ ಆಫ್ ಆಗೋಯ್ತು. ಕೋಪದಿಂದ ವಿಕ್ರಾಂತ್ ದೀಕ್ಷಿತಾಳನ್ನ ಎಬ್ಬಿಸಿ ಅಬ್ಬರಿಸ್ತಾ ಇದ್ದಾನೆ. ಪಾಪ, ಇವತ್ತು ತಪ್ಪಿಸ್ಕೊಂಡೆ ಎಂದು ಬೀಗಬೇಡ ಕಣೆ.
ಮುಂದಿನ ಬಾರಿ ಸಿಕ್ಕರೆ ಅದೇ ನಿನ್ನ ಕೊನೆಯ ದಿನ, ಕೊನೆಯ ಉಸಿರು ಎಂದು ಗರ್ಜಿಸಿ ಅಲ್ಲಿಂದ ಹೊರಟು ಹೋದ. ಮರುಕ್ಷಣವೇ ಅರ್ಜುನ್ನ ಪಿ.ಎ. ಅರುಣ್ ಆತಂಕದಿಂದ ಒಳಗೆ ಓಡ್ ಬರ್ತಾ ಇದ್ದಾನೆ. ಮೇಡಮ್ ಮೇಡಮ್ ಅಂತ ಕಿರುಚ್ತಾ ಇದ್ದಾನೆ. ಅವಳು ಕಂಡ ತಕ್ಷಣ ನೀವೇನು ಹೆದರಬೇಡಿ ಅರುಣ್, ನಾನು ಚೆನ್ನಾಗಿದ್ದೇನೆ ದೀಕ್ಷಿತಾ ಕಷ್ಟಪಟ್ಟು ಮಾತಾಡ್ತಾಳೆ. ದೈಹಿಕ ನೋವಿಗಿಂತ ಅವಳನ್ನು ಕಾಡ್ತಿದ್ದು ಅರ್ಜುನ್ನ ಆ ನಿರಾಸಕ್ತಿ, ತನ್ನ ಹೆಂಡತಿ ಅನ್ನೋ ಕಿಂಚಿತ್ತು ಕಾಳಜಿ ಕಾಣ್ಲಿಲ್ವಲ್ಲ. ಅಯ್ಯೋ, ನಿಮ್ಮ ತುಟಿ ಹರಿದು ರಕ್ತ ಬರ್ತಾ ಇದೆಯಲ್ಲ, ಆ ನೀಚ ಹೊಡೆದ್ನ. ಅರುಣ್ ಧ್ವನಿಯಲ್ಲಿ ಆಕ್ರೋಶ ಆಯಿತು. ಹೋಗೋಣ ಅರುಣ್, ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗು, ದೀಕ್ಷಿತಾ ನಿಸ್ತೇಜವಾಗಿ ಹೇಳಿದ್ಲು. ರಾತ್ರಿಯ ಏಕಾಂತದಲ್ಲಿ ದೀಕ್ಷಿತಾ ಬಾಲ್ಕನಿಯಲ್ಲಿ ನಿಂತು ಚಂದ್ರನನ್ನ ದಿಟ್ಟಿಸ್ತಾ ಇದ್ದಾಳೆ. ಅವಳು ಮದುವೆಯಾಗಿ ಕೇವಲ 1 ತಿಂಗಳೇ ಆಗಿತ್ತು. ಆದರೆ ಅನುಭವಿಸಿದ ನರಕ ಅಷ್ಟಿಷ್ಟಲ್ಲ. ನಾನು ಸತ್ರೂ ಪರವಾಗಿಲ್ಲ ಅರ್ಜುನ್, ನಾನು ಮಾಡಿದ್ದು ತಪ್ಪು ಎಂದು ನನಗೆ ಗೊತ್ತು ಎಂದು ಮನಸ್ಸಿನಲ್ಲೇ ಅಂದುಕೊಳ್ತಿದ್ದಾಗ ಯಾರೋ ಇಂದಿನಿಂದ ಅವಳನ್ನು ಅಪ್ಪಿಕೊಂಡ ರೀತಿ ಆಗುತ್ತೆ. ಒಂದು ಕ್ಷಣ ಅವಳ ಎದೆ ಬಡಿತ ಜೋರಾಯಿತು. ತಪ್ಪಿಸ್ಕೊಳ್ಬೇಕು ಅಂತ ಹೋದ್ರೂ ಆ ಕಬ್ಬಿಣದಂತಹ ಹಿಡಿತಾ ಇದೆಯಲ್ಲ, ಅವಳನ್ನು ಬಿಟ್ಕೊಡ್ಲಿಲ್ಲ. ಆ ವ್ಯಕ್ತಿ ಅವಳ ಕುತ್ತಿಗೆಯಲ್ಲಿ ಮುಖವನ್ನು ಹೂತು ಹೇಳಿದ್ದ, ಸುಬ್ಬಿ, ಐ ಲವ್ ಯು. ದೀಕ್ಷಿತಾಳಿಗೆ ಮೈಯೆಲ್ಲ ಒಂಥರ ಅಸಹ್ಯ ಆಗೋಯ್ತು. ಆತ ಅವಳನ್ನು ತನ್ನ ಹಳೇ ಪ್ರೇಯಸಿ ಅಂತ ಭಾವಿಸ್ಕೊಂಡು ಇಮ್ಯಾಜಿನ್ ಮಾಡಿಕೊಂಡು ಅಪ್ಕೊಳ್ತಿದ್ದಾನೆ. ಬಿಡಿ ಅರ್ಜುನ್, ದಯವಿಟ್ಟು ಬಿಡಿ ಎಂದು ಅವಳು ಕಿರುಚಿದಾಗ ಆತ ಅವಳನ್ನು ತನ್ನತ್ತ ತಿರುಗಿಸಿ ಕಣ್ಣು ಕೆಂಪು ಮಾಡಿ ನೋಡಿದ್ದ. ಶ್ ಎಂದು ಗದರಿಸಿದವನು ಅವಳ ಮುಖ ನೋಡಿ ತಟ್ಟನೆ ದೂಡಿದ್ದ. ಆ ರಭಸಕ್ಕೆ ದೀಕ್ಷಿತಾ ತಂತಿಯ ಬೇಲಿಗೆ ಬಡಿದು ಹೊಟ್ಟೆ ಹಿಡಿದುಕೊಂಡು ಕುಳಿತಳು. ನನ್ನ ಸೂಫಿ ಇರಬೇಕಾದ ಜಾಗದಲ್ಲಿ ನೀನು ಬಂದಿದ್ದೀಯಾ? ನಿನ್ಗೆ ನಾಚಿಕೆ ಆಗೋದಿಲ್ವೇ? ನಾನು ನನ್ನ ಪ್ರೇಯಸಿಯನ್ನು ಅಪ್ಕೊಳ್ತಿದ್ರೆ ಮಧ್ಯ ಬಂದು ನಿಲ್ಲಲು ನಿನಗೆ ಎಷ್ಟು ಧೈರ್ಯ? ನಿನಗೆ ಬಹುಶಃ ನಾನು ನಿನ್ನ ಗಂಡ ಎಂದು ಭ್ರಮೆ ಇರಬಹುದು, ಆದರೆ ನನಗೆ ನೀನು ಕೇವಲ ಅಸಹ್ಯ. ಅರ್ಜುನ್ ವಿಷ ಕಾರುವಂತೆ ಮಾತುಗಳನ್ನೇ ಸುರಿದ್ಬಿಟ್ಟ. ದೀಕ್ಷಿತಾ ಕಣ್ಣೀರನ್ನ ಹಾಕುತ್ತಾ ನಿಂತಾಗ ಆತ ತನ್ನ ಕೈಯಲ್ಲಿದ್ದ ವೈನ್ ಗ್ಲಾಸನ್ನ ಅವಳ ಮುಖದ ಹತ್ರ ತಂದ. ಆ ವಾಸನೆಗೆ ದೀಕ್ಷಿತಾಳಿಗೆ ಬಹುಶಃ ವಾಕರಿಕೆ ಬಂದಂತಾಗಿ ಆತನ ಮೇಲೆ ವಾಂತಿಯನ್ನ ಮಾಡಿಬಿಡ್ತಾಳೆ. ಕ್ಷಣಾರ್ಧದಲ್ಲಿ ಅರ್ಜುನ್ ಅವಳ ಗಂಟಲನ್ನ ಬಿಗಿದು ಹಿಡಿದ. ನಿನಗೆ ಎಷ್ಟು ಧೈರ್ಯ? ನಿನ್ನನ್ನು ಮುಟ್ಟುವುದೇ ನನಗೆ ವಾಕರಿಕೆ ತರಿಸ್ತದೆ. ನನ್ನನ್ನು ಹಾಳು ಮಾಡಿದ್ದು ಸಾಲದೆ ಈಗ ಇದೂ ಬೇಕಿತ್ತಾ ಎಂದು ಅವಳನ್ನು ಜೋರಾಗಿ ತಳೆದ. ಈ ಬಾರಿಯೂ ಅಷ್ಟೇ ಅವಳ ಹೊಟ್ಟೆ ತಂತಿಗೆ ಸರಿಯಾಗಿ ಅಂದರೆ ಬಲವಾಗಿಯೇ ಬಡಿತು. ಆಹಾ, ದೀಕ್ಷಿತಾ ಆ ನೋವಿನಿಂದ ತಾಳಕ್ಕಾಗದೆ ನರಳುತ್ತಾ ನೆಲದ ಮೇಲೆ ಕುಸ್ತೇ ಬಿದ್ದುಬಿಟ್ಲು. ಅರ್ಜುನ್ ಕೆಂಡದಂತಹ ಕಣ್ಣುಗಳಿಂದ ಅವಳ ಮುಂದೆ ಬಂದು ಕುಳಿತ. ಅವಳ ಗಲ್ಲ ಹಿಡಿದು ಮುಖ ಎತ್ತದ. ಬೇರೆಯವನ ಮಗುವನ್ನ ಗರ್ಭದಲ್ಲಿಟ್ಕೊಂಡು ನನ್ನನ್ನು ಮದುವೆಯಾಗಿ ನನ್ನ ಜೀವಳ ಹಾಳು ಮಾಡಿಬಿಟ್ಟೆ ಅಲ್ಲೇ. ನಿನ್ನ ಈ ಸುಳ್ಳಿನಿಂದ ನನ್ನ ತಾಯಿ ಪಡ್ತಾ ಇರೋ ನೋವಿಗೆ ನೀನೇ ಕಾರಣ. ಇದು ಯಾವ ಪಾಪದ ಪಿಂಡ, ಇದು ಯಾರ ಮಗು ಎಂಬುದು ನನಗೆ ಬೇಕಾಗಿಲ್ಲ. ಆದರೆ ಈ ಮಗುವಿನ ಮೂಲಕ ನನ್ನ ಹತ್ರ ಬರೋಕ್ಕೆ ನೋಡಿದ್ರೆ ನಿನ್ನನ್ನು ಮಾತ್ರವಲ್ಲ, ಈ ಮಗುವನ್ನು ಕೂಡ ನಾನು ಜೀವಂತವಾಗಿ ಸುಮ್ಮನೆ ಬಿಡೋದೇ ಇಲ್ಲ, ನೆನ್ಪಿಟ್ಕೋ. ಅವನ ಮಾತುಗಳು ದೀಕ್ಷಿತಾಳ ಇಡೀ ದೇಹವನ್ನ ನಡಗಿಸಿದ್ವು. ನೋವು ಮತ್ತು ಅವಮಾನದಿಂದ ಅವಳು ಅಲ್ಲಿಯೇ ಮೂರ್ಛೆ ತಪ್ಪಿ ಹೋದ್ಲು. ದೀಕ್ಷಿತಾಳ ಮುಖಕ್ಕೆ ಹಠಾತ್ತನೆ ತಣ್ಣನೆ ನೀರು ಅಪ್ಪಳಿಸ್ತು. ಗಾಬರಿಯಿಂದ ಕಣ್ಣು ತೆರೆದವಳಿಗೆ ಒಂದು ಕ್ಷಣ ತಾನು ಎಲ್ಲಿದ್ದೀನಿ ಅನ್ನೋದು ತಿಳಿಲೇ ಇಲ್ಲ. ನಿನ್ನೆ ರಾತ್ರಿ ಅರ್ಜುನ್ ಅವಳನ್ನ ಎಲ್ಲಿ ಬಿಟ್ಟು ಹೋಗಿದ್ನೋ ಪಾಪ, ಹುಸ್ತಲ್ಲಿ ಹಲ್ಲೆ ಬಿದ್ದಿದ್ದಾಳೆ. ಅದೇ ಬಾಲ್ಕನಿಯ ನೆಲದ ಮೇಲೆ ಅವಳು ನಿದ್ರೆಗೆ ಜಾರ್ಬಿಟ್ಟಿದ್ದಾಳೆ. ಕಬ್ಬಿಣದ ಸರಗಳು ಅವಳಿಗೆ ದಿಂಬಾಗಿದ್ವು. ಮೈಯೆಲ್ಲ ನೀರಾಗಿ ತೊಯ್ದು ಹೋಗಿತ್ತು. ಮೇಲ್ ನೋಡಿದ್ರೆ ಅರ್ಜುನ್ ಕೈಯಲ್ಲಿ ಖಾಲಿ ಬಕೆಟನ್ನು ಹಿಡಿದು ಒಂಥರ ಕೋಪದಲ್ಲಿ ತೀವ್ರವಾದ ಅಸಡ್ಡೆಯಿಂದ ಅವಳನ್ನು ದಿಟ್ಟಿಸ್ತಾ ಒಂಥರ ನಿಂತಿದ್ದಾನೆ. ನಿನ್ನೆ ರಾತ್ರಿ ನಡೆದ ಘಟನೆಗಳೆಲ್ಲ ನೆನಪಾಗಿ ಅವಳ ಎದೆ ಕಿವಿಚಿದಂತಾಯಿತು. ಕನಿಷ್ಠ ಪಕ್ಷ ಹೆಂಡತಿಯನ್ನ ಅಟ್ಲೀಸ್ಟ್ ಬಸ್ರಿ ಹೆಂಗಸು ಅಂತಾದರೂ ಒಳಗೆ ಕರೆದುಕೊಂಡು ಹೋಗುವಷ್ಟು ಕರುಣೆ ಆ ಮನುಷ್ಯನಿಗೆ ಖಂಡಿತ ಇಲ್ವಲ್ಲ. ಅವಳ ಮನಸ್ಸಿನಲ್ಲಿ ಅದೊಂದು ನೋವು ಅಂತ. ಏನಮ್ಮ ಶ್ರೀಮತಿ ಅರ್ಜುನ್ ಅವರೇ, ನಿಮ್ಮ ಪತಿ ಕಚೇರಿಗೆ ಹೊರಡ್ತಿದ್ದಾನೆ. ಈ ಸಮಯದಲ್ಲಿ ಮಹಾರಾಣಿಯವರು ಬಾಲ್ಕನಿಯಲ್ಲಿ ಇನ್ನೂ ನಿದ್ರೆ ಮಾಡ್ತಿದ್ದೀರಲ್ಲ, ಇದರ ಅರ್ಥವೇನು? ಅರ್ಜುನನ ಧ್ವನಿಯಲ್ಲಿ ವ್ಯಂಗ್ಯ ತುಂಬಿತ್ತು. ದೀಕ್ಷಿತಾ ಮಾತ್ರ ಏನೂ ಮಾತಾಡಲಿಲ್ಲ. ನೋವಿನಿಂದಲೇ ನಿಧಾನವಾಗಿ ಎದ್ದೇಳಲು ಪ್ರಯತ್ನಿಸಿದ್ಲು.
ಅಷ್ಟರಲ್ಲಿ ಅರ್ಜುನ್ ಬಕೆಟ್ನಲ್ಲಿದ್ದ ಉಳಿದ ನೀರನ್ನ ಅವಳ ಮೇಲೆ ಮತ್ತೆ ಸುರಿದ. ಇಂತಹ ಅಚಾನಕ್ಕಾಗಿರುವಂತಹ ಘಟನೆ ಕ್ರೂರತ್ವವನ್ನ ಎತ್ತು ಸಾರ್ತಾ ಇತ್ತು. ಬಕೆಟ್ ಬಿಸಾಕಿ ಹೊಳಗೆ ನಡೆದ. ಆ ನಡುಗುವ ಚಳಿಯಲ್ಲಿ ಹೇಗೆ ತಾನು ತಡ್ಕೊಳ್ತಾಳೆ ಬಸ್ರಿ ಹೆಂಗ್ಸು. ತೇವವಾದ ಬಟ್ಟೆ ಮತ್ತು ನುಣುಪಾದ ನೆಲದಿಂದಾಗಿ ಅವಳು ಮತ್ತೆ ಜಾರಿನೇ ಅಲ್ಲೇ ಕುಳಿತುಬಿಟ್ಲು. ಆದರೆ ಅವಳ ಕೈಗಳು ಮಾತ್ರ ತಟ್ಟನೆ ತನ್ನ ಹೊಟ್ಟೆಯನ್ನು ಅಪ್ಕೊಂಡು. ಅರ್ಜುನ್ ಏನೇ ಅಂದ್ರೂ ತನ್ನ ಗರ್ಭದಲ್ಲಿರೋ ಬೆಳೀತಾ ಇರೋ ಜೀವವನ್ನು ರಕ್ಷಿಸೋದು ಅವಳ ಏಕೈಕ ಗುರಿಯಾಗಿತ್ತು. ಅದು ಅವಳು ಪ್ರಾಣ, ಅವಳ ಸರ್ವಸ್ವ. ಮತ್ತೆ ಕಷ್ಟಪಟ್ಟು ಎದ್ದವಳಿಗೆ ನೆನ್ನೆ ರಾತ್ರಿ ಆತ ದೂಡಿದಾಗ ಬೆನ್ನಿಗೆ ಬಿದ್ದ ಪೆಟ್ಟು ನೆನಪಾಗಿ ಅಲ್ಲು ಕಡಿಯುವಂತೆ ನೋವಾಗೋಯ್ತು. ಹೇಗೋ ಸುಧಾರಿಸ್ಕೊಂಡು ಕೋಣೆಗೆ ಪ್ರವೇಶಿಸ್ತಾಳೆ. ಅರ್ಜುನ್ ಮಾತ್ರ ಅಲ್ಲಿರಲಿಲ್ಲ. ಅವಳು ಆತುರದಿಂದನೇ ಪ್ರಾಣ ಅಂದರೆ ಸ್ನಾನವನ್ನು ಮುಗಿಸಿ ಹೊರಬರುವಷ್ಟರಲ್ಲಿ ಅರ್ಜುನ್ ಅಲ್ಲಿಯೇ ಕಾಲನ್ನು ಅಳ್ಳಾಡಿಸ್ತಾ ಆರಾಮವಾಗಿ ಕುಳಿತಿದ್ದ. ಆತನನ್ನು ಕಂಡೊಡನೆ ದೀಕ್ಷಿತಾಳ ಎದೆಯಲ್ಲಿ ನಡುಕ ಅನ್ನೋದು ಶುರುವಾಗುತ್ತೆ. ವೆಲ್ಕಮ್ ಮೈ ಡಿಯರ್. ನಾನು ಕೋಣೆಯಲ್ಲಿ ಇಲ್ದಿದ್ದಾಗ ನೀನು ತುಂಬ ಖುಷಿಯಾಗಿದೆಯಾ ಅಲ್ವಾ? ಆದರೆ ನಿನ್ನ ಮುಖದಲ್ಲಿ ಆ ನಗು ನೋಡುವುದು ನನಗೆ ಖಂಡಿತ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ವಾಪಸ್ ಬಂದೆ. ಆತನ ಮಾತುಗಳಿಗೆ ಪ್ರತಿಕ್ರಿಯಿಸುವ ಶಕ್ತಿ ಅವಳಿಗಿರಲಿಲ್ಲ. ಸರಿ, ನನಗೆ ಏನು ಮಾಡಬೇಕು? ಸೋಫಾದ ಪಕ್ಕದ ಇಡಿಕೆಯನ್ನು ಹಿಡಿದು ಸಮತೋಲನ ಕಾಯ್ದುಕೊಳ್ಳುತ್ತಾ ದೀಕ್ಷಿತ ಕೇಳೇ ಬಿಟ್ಲು. ಅವಳಿಗಾಗ್ತಾ ಇರೋ ಸಂಕಟ, ನೋವು, ಆಯಾಸ, ಸುಸ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಅರ್ಜುನನಿಗೆ ಏನೋ ಒಂಥರ ಕ್ರೂರವಾದ ಆನಂದ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಅಲ್ಲಿ ನೋಡು, ನಿನ್ನೆ ನೀನು ವಾಂತಿ ಮಾಡಿ ಹೊಲಸು ಮಾಡಿದ್ದ ಶರ್ಟ್ ಇನ್ನೂ ಕಸ್ದ್ಬುಟ್ಟಿಯಲ್ಲೇ ಇದೆ. ಅದನ್ನು ತಕ್ಷಣ ತೊಳೆದು ಇಸ್ತ್ರಿ ಮಾಡಿಬಿಡು ಎಂದು ಆಜ್ಞಾಪಿಸಿದ್ದ. ದೀಕ್ಷಿತಾಳಿಗೆ ಬಹಳ ಸಿಟ್ಟು ಬಂದರೂ ಕೂಡ ಹೊರಹಾಕದೆ ಶರ್ಟ್ ಎತ್ಕೊಂಡು ಬಾತ್ರೂಮ್ಗೆ ಹೋಗ್ತಾಳೆ. ಆಕೆ ಹೋಗುವುದನ್ನೇ ನೋಡ್ತಿದ್ದ ಅರ್ಜುನ್ ಅಲ್ಲೂ ಕಡಿಯುತ್ತಾ ದ್ರೋಹಿ ಅಂತ ಪಿಸುಗುಟ್ಟಿದ್ದ. 10 ನಿಮಿಷಗಳ ನಂತರ ಅರ್ಜುನ್ ತನ್ನ ಫೋನ್ನ ಜೇಬಿಗೆ ಹಾಕೊಳ್ತಾ ಅರುಣ್ಗೆ ಹೇಳಿದ್ದ, ನಾನು ಈಗಲೇ ಬರ್ತೀನಿ ಅರುಣ್. ದೀಕ್ಷಿತಾ ಶರ್ಟ್ ತೊಳೆದು ತಂದದ್ದನ್ನು ನೋಡಿದ ಆತ ಅವಳ ಹತ್ತಿರ ಬಂದು ಡರ್ನಿಂದ ಕತ್ತರಿಯೊಂದನ್ನು ತೆಗೆದು ಆಕೆಯ ಕಣ್ಣೆದುರೇ ಆ ಶರ್ಟನ್ನು ಚೂರು ಚೂರಾಗಿ ಕತ್ತರಿಸಾಕ್ತಾನೆ. ದೀಕ್ಷಿತಾಳಿಗಂತೂ ಆಘಾತದಿಂದ ದಂಗು ಬಡಿದ ಹಾಗೆ ಒಂದು ರೀತಿ ಆಗೋದ್ಲು. ಏನು ನೋಡ್ತಿದೀಯಾ? ನಾನು ಯಾಕಿದನ್ನು ತೊಳೆಯಲು ಹೇಳಿದ್ದೆ ಅಂತ ಯೋಚಿಸ್ತಿದೀಯಾ? ವೆರಿ ಸಿಂಪಲ್ ಮಿಸ್ಸಸ್ ಅರ್ಜುನ್, ನೀನು ವಾಂತಿ ಮಾಡಿದ ಕೊಳೆಯನ್ನು ನೀನೇ ತೊಳಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಈಗ ಇದನ್ನು ಯಾಕೆ ಕತ್ತರಿಸ್ತೆ ಅಂದರೆ, ನೀನು ಮುಟ್ಟಿದ ಯಾವುದೇ ವಸ್ತು ನನ್ನ ಮೈ ಮೇಲೆ ಇರಬಾರ್ದು. ಸೊ ನಾನದನ್ನು ನಿನ್ನನ್ನು ಎಷ್ಟು ದ್ವೇಷಿಸ್ತೇನೋ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೆ. ಅಂಡರ್ಸ್ಟ್ಯಾಂಡ್? ಅರ್ಥ ಮಾಡ್ಕೊ. ಹೀಗೆ ಹೇಳುತ್ತಾ ಆತ ಲೈಟರನ್ನು ತೆಗೆದುಬಿಟ್ಟು ಕತ್ತರಿಸಿದಂತಹ ತುಂಡುಗಳು ಬಟ್ಟೆಗಳಿಗೆ ಚೂರುಗಳಿಗೆ ಬೆಂಕಿ ಹಚ್ಚಿ ನೆಲಕ್ಕೇನೆ ಎಸ್ದು ಬಿಡ್ತಾನೆ. ಅವರಿಬ್ಬರ ಮಧ್ಯೆ ಆ ಬಟ್ಟೆ ಅನ್ನೋದು ಉರಿಯತೊಡಗತ್ತೆ. ನೋಡಿ ದೀಕ್ಷಿತ, ನೀನು ಮುಟ್ಟಿದ್ದನ್ನು ಮುಟ್ಟುವುದು ನನಗೆ ಬೆಂಕಿಯನ್ನು ಮುಟ್ಟ ಹಾಗೆ. ನೀನು ನನ್ನ ಹತ್ರ ಬರಬೇಕಾದ್ರೆ ಈ ಬೆಂಕಿಯನ್ನು ದಾಟ್ಕೊಂಡೇ ಬರಬೇಕು, ನೋಡ್ಕೊ, ನೆನ್ಪಿಟ್ಕೋ ಎಂದು ಎಚ್ಚರಿಸಿ ಗತ್ತಿನಿಂದ ಹೊರ ನಡೆದ. ಅಂದು ಬೆಳಗ್ಗೆ ಸುಮಾರು 9 ಗಂಟೆಗೆ ಹೋಟೆಲೊಂದರಲ್ಲಿ ವಿದೇಶಿ ಕ್ಲೈಂಟ್ಸ್ ಜೊತೆ ಅರ್ಜುನನ ಪ್ರಮುಖ ಸಭೆ ಅನ್ನೋದು ನಡೀತಾ ಇತ್ತು. ಅರ್ಜುನ್ ತಡವಾಗಿ ಬಂದಿದ್ದರಿಂದ ಚಾಲಕನ ಪಕ್ಕ ಕುಳಿತಿದ್ದ ಅರುಣ್ ಸ್ವಲ್ಪ ಆತಂಕದಲ್ಲಿದ್ದ. ಅರ್ಜುನ್ ಒಳಗೆ ಹೋಗುತ್ತಿದ್ದಂತೆ ಅರುಣ್ ನಿರಾಳವಾಗಿ ದೇವರಿಗೆ ಧನ್ಯವಾದವನ್ನ ಕೂಡ ಅರ್ಪಿಸಿದ. ಸಭೆಯಲ್ಲಿ ಅರ್ಜುನ್ ತನ್ನ ಹೊಸ ಒಂದು ಉತ್ಪನ್ನದ ಬಗ್ಗೆ ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ಮಾಹಿತಿ ನೀಡ್ತಿದ್ದ ರೀತಿ ಎಲ್ಲರನ್ನ ಕೂಡ ಮಂತ್ರ ಮುಗ್ಧರನ್ನಾಗಿಸ್ಬಿಟ್ಟಿತ್ತು. ಸಭೆ ಅನ್ನೋದು ಮುಗಿಯುತ್ತಿದ್ದಂತೆ ಇಡೀ ಹಾಲ್ ಚಪ್ಪಾಳೆಯಿಂದ ಮುಳುಗಿತ್ತು. ಮಿಸ್ಟರ್ ಅರ್ಜುನ್, ನಿಮ್ಮ ವ್ಯವಹಾರದ ಶೈಲಿ ನಮಗೆ ಬಹಳ ಅಂದರೆ ಬಹಳ ಮೆಚ್ಚುಗೆ ಆಯಿತು, ಇಷ್ಟ ಆಯಿತು. ಈ ಒಪ್ಪಂದಕ್ಕೆ ನಾವು ಖಂಡಿತ ಸಹಿ ಹಾಕ್ತೀವಿ ಎಂದು ಮುಖ್ಯ ಅಧಿಕಾರಿ ಡೆನಿಯಲ್ ಫೈಲ್ ಹಸ್ತಾಂತರಿಸಿದ್ರು. ಸಹಿ ಹಾಕಿದ ಅರ್ಜುನ್ನ ಮುಖದಲ್ಲಿ ಅಲ್ಪ ಸಮಾಧಾನ ಮೂಡುತ್ತೆ. ಥ್ಯಾಂಕ್ ಯು ಮಿಸ್ಟರ್ ಡೆನಿಯಲ್, ಬನ್ನಿ ಊಟ ಸಿದ್ಧವಿದೆ ಎಂದು ಅರ್ಜುನ್ ಅವರನ್ನ ಹೋಟೆಲ್ನ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗ್ತಾರೆ. ಅವರು ಊಟಕ್ಕೆ ಅಂತ ಹೇಳಿಬಿಟ್ಟು ಕುಳಿತಿದ್ದಾಗ ಡೆನಿಯಲ್ ಇದ್ದಕ್ಕಿದ್ದಂತೆ ಎದ್ದು ನಿಂತು ಕೈ ಚಾಚ್ತಾರೆ. ಹಲೋ ಸುಭದ್ರಾ ಅಂತ ಹೇಳಿ. ಅರ್ಜುನ್ ಮಾತ್ರ ತಟ್ಟನೆ ತಿರುಗಿ ನೋಡ್ಬಿಡ್ತಾನೆ. ಅಲ್ಲಿ ಸುಭದ್ರ ನಿಂತಿದ್ಲು. ಈ ಸಮಯದಲ್ಲಿ ಆಕೆಯನ್ನ ಆತ ಆ ಕ್ಷಣದಲ್ಲಿ ಅಲ್ಲಿ ನಿರೀಕ್ಷಿಸಿರಲಿಲ್ಲ. ಹಲೋ ಮಿಸ್ಟರ್ ಡೆನಿಯಲ್, ನಾನು ನಿಮ್ಮ ಮುಂದಿನ ಮೀಟಿಂಗ್ಗೋಸ್ಕರ ಕಾಯ್ತಾ ಇದ್ದೆ. ನಾನು ನಿಮ್ಮ ಜೊತೆ ಸೇರಬಹುದಾ?
ಎಂದು ಸುಭದ್ರಾ ಕೇಳಿದ್ಲು. ಆಫ್ ಕೋರ್ಸ್ ವೈ, ಖಂಡಿತ ಸುಭದ್ರಾ. ಇವರು ಮಿಸ್ಟರ್ ಅರ್ಜುನ್, ಇವರ ಜೊತೆಗೆ ನಮ್ಮ ಸಭೆ ಮುಗ್ದದ್ದು ಎಂದು ಡೆನಿಯಲ್ ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಅರ್ಜುನನ ನೋಡಿರುವಂತಹ ಸುಭದ್ರ ಒಂದು ಕ್ಷಣ ದಂಗು ಬಡಿದವಳಂತೆ. ದಂಗು ಬಡಿದ ರೀತಿ ಆದರೂ ಕೂಡ ತಕ್ಷಣವೇ ತನ್ನನ್ನು ತಾನು ನಿಭಾಯಿಸ್ಕೊಂಡ್ಳು. ಎಷ್ಟೇ ಆದರೂ ಒಬ್ಳು ಬಿಸ್ನೆಸ್ ವುಮೆನ್ ಆಗಿ ಅವಳ ಮನಸ್ಥಿತಿಯನ್ನು ಸ್ಥಿಮಿತತೆಗೆ ತಂದುಕೊಳ್ಳೋದು ತುಂಬ ಸುಲಭ ಅನ್ಸುತ್ತೆ. ಅರ್ಜುನ್, ಇವಳು ಸುಭದ್ರ ಅದ್ಭುತವಾದ ಹುಡುಗಿ ಎಂದು ಡೆನಿಯಲ್ ಹೊಗಳುತ್ತಿದ್ರೆ, ಅರ್ಜುನನ ಕಣ್ಣುಗಳಲ್ಲಿ ಕಳೆದು ಹೋದ ಪ್ರೀತಿಯ ನೋವು ಅನ್ನೋದು ಆ ಕ್ಷಣದಲ್ಲಿ ಎದ್ದು ಕಾಣ್ತಾ ಇತ್ತು. ಆದರೆ ಸುಭದ್ರಾಳ ಕಣ್ಣುಗಳಲ್ಲಿ ಮಾತ್ರ ಅತೀವವಾದ ಕೆಟ್ಟ ಅಸಹ್ಯವಾದ ದ್ವೇಷ ಕಾಣ್ತಾ ಇತ್ತು. ಅದನ್ನು ಕಂಡ ಅರ್ಜುನನ ಹೃದಯ ಚೂರು ಚೂರಾದಂತಾಯಿತು. ಒಂದು ಕಾಲದಲ್ಲಿ ಪ್ರೀತಿಯಿಂದ ನೋಡುತ್ತಿದ್ದ ಕಣ್ಣುಗಳಿದ್ವು. ಆತನನ್ನು ನೋಡೋಕೆ ಹಂಬಲಿಸ್ತಿದ್ದಂತಹ ಕಣ್ಣುಗಳಿವು. ಸುಭದ್ರಾ, ನೀನು ನಮ್ಮ ಜೊತೆ ಊಟ ಕೂತ್ಕೋ ಎಂದರು ಡೆನಿಯಲ್. ಬೇಡ ಮಿಸ್ಟರ್ ಡೆನಿಯಲ್, ನನಗೆ ಒಬ್ಬರು ಮುಖ್ಯವಾದ ವ್ಯಕ್ತಿಯನ್ನು ಭೇಟಿಯಾಗುವಂತಹ ಕೆಲಸ ಇದೆ. ಇನ್ನೊಂದಿನ ಖಂಡಿತ ಸಿಗ್ತೇನೆ, ನಾವಿಬ್ಬರು ಸೇರಿ ಊಟ ಮಾಡೋಣ ಎಂದು ಹೇಳಿ ಸುಭದ್ರಾ ಅಲ್ಲಿಂದ ವೇಗವಾಗಿ ಹೊರ ನಡೆದಳು. ಅರ್ಜುನ್ ಕೂಡ ಅಷ್ಟೇ, ಕೂಡಲೇ ಅವಳನ್ನು ಹಿಂಬಾಲಿಸ್ದ. ಅರುಣ್ ಏನು ಮಾಡಬೇಕೆಂದು ತಿಳಿಯದೆ ಅಲ್ಲಿಯೇ ನಿಂತು ಹೋದ. ಸುಬ್ಬಿ, ಆತ ಕರೆಯುತ್ತಿದ್ದಂತಹ ಪ್ರೀತಿಯ ಹೆಸರು, ಅಡ್ಡ ಹೆಸರು. ಒಂದು ನಿಮಿಷ ನಿಲ್ಲು. ಅರ್ಜುನ್ ಅವಳ ಕೈ ಹಿಡಿಯಲು ಹೋಗ್ತಾ ಇದ್ದಾನೆ. ಹೋದ. ಅವಳು ಸಿಟ್ಟಿನಿಂದ ಅವನ ಕೈಯನ್ನು ಕೊಡವಿ ಲಿಫ್ಟನ್ನೇ ಎತ್ತಿಬಿಟ್ಲು. ಅರ್ಜುನ್ ತನ್ನ ಶೂರಿಂದ ಲಿಫ್ಟ್ ಬಾಗಿಲನ್ನು ತಡೆದು ಒಳಗೆ ನುಗ್ಗಿ ಅವಳ ಕೈಯನ್ನು ಬಿಗಿಯಾಗಿನೇ ಹಿಡ್ಕೊಂಡ್ಬಿಟ್ಟ. ನನ್ನನ್ನು ಬಿಟ್ಬಿಡು ಅರ್ಜುನ್, ಸುಭದ್ರಾ ಕಿರಚಿದ್ಲು. ಎಲ್ಲರೂ ನೋಡ್ತಾ ಇದ್ದಾರೆ, ಸುತ್ತಮುತ್ತ ನೋಡು. ಸುಬ್ಬಿ ಪ್ಲೀಸ್, ದಯವಿಟ್ಟು ನಾನು ಹೇಳುವುದನ್ನು ಕೇಳು. ನನಗೊಂದು 10 ನಿಮಿಷ ಟೈಮ್ ಕೊಡು. ನಿನಗೂ ನನಗೂ ಮಾತಾಡೋ ಅವಶ್ಯಕತೆನೇ ಇಲ್ಲ, ಕೈ ಬಿಡು. ಅವಳು ಅವನನ್ನು ತಳ್ಳಲು ಪ್ರಯತ್ನಿಸ್ತಿದ್ದಾಳೆ. ಅರ್ಜುನ್ ಅವಳನ್ನು ಗೋಡೆಗೆ ಅದುಮಿ ಹಿಡಿದು ಮುಖವನ್ನು ತನ್ನತ್ತ ತಿರುಗಿಸ್ಕೊಳ್ತಾ ಇದ್ದಾನೆ. ಅವಳ ಕಣ್ಣೀರು ಅವನ ಕೈಗೆ ತಗುಲಿತ್ತು. ಅರ್ಜುನ್, ನಾನು ನಿನ್ನನ್ನು ದ್ವೇಷ ಮಾಡ್ತೀನಿ. ನೀನು ನನ್ನನ್ನು ಬದುಕಿದ್ದಾಗಲೇ ಕೊಂದುಬಿಟ್ಟಿದೀಯಾ. ಅವಳು ಅವನ ಎದೆಯ ಮೇಲೆ ಗುದ್ದುತ್ತಾ ಗುದ್ದುತ್ತಾ ಅಳ್ತಾನೇ ಇದ್ಲು. ಅವಳ ಕಣ್ಣಿನಲ್ಲಿದ್ದ ನೋವು ಅರ್ಜುನನ ಸಹನೆಯನ್ನು ಮೀರ್ತಾ ಇತ್ತು. ಕ್ಷಮಿಸ್ಬಿಡು ಸುಬಿ, ನಾನು ನಿನ್ನನ್ನು ಇವತ್ತಿಗೂ ಪ್ರೀತಿಸ್ತೇನೆ ಎಂದು ಆತ ಅವಳನ್ನು ಹತ್ತಿರ ಸೆಳೆದುಕೊಂಡ. ಆದರೆ ಅವಳು ಅವನ ಶರ್ಟನ್ನು ಎಳೆದು ಆವೇಶದಿಂದ ಆತನ ಮುಖಕ್ಕೆಲ್ಲ ಮುತ್ತಿಡ್ತಾ ಇದ್ದಾಳೆ. ಅರ್ಜುನ್ ಕಣ್ಣು ಮುಚ್ಚಿ ಆ ಕ್ಷಣವನ್ನು ಅನುಭವಿಸಲು ಹೋದಾಗ ಅವಳು ತಟ್ಟನೆ ದೂರ ಸರಿದ್ಲು. ಇಲ್ಲ, ಇದು ಇಲ್ಲಿಗೆ ಮುಗಿಲಿ. ನಿನ್ನನ್ನು ಪ್ರೀತಿಸಿದ ಆ ಹಳೆ ಸುಬ್ಬಿ ಈಗ ಸತ್ತು ಹೋಗ್ಬಿಟ್ಟಿದ್ದಾಳೆ ಎಂದು ಹೇಳಿ ಅವಳು ಲಿಫ್ಟ್ನಿಂದ ಇಳಿದು ಹೊರ ನಡೆದ್ಲು. ಅರ್ಜುನ್ ಹತಾಶೆಯಿಂದ ನಿಂತು ಹೋದ. ಮನೆಗೆ ಬಂದ ಅರ್ಜುನ್ ಸೋಫಾದ ಮೇಲೆ ಕಾಲ್ಚಾಚಿ ಕುಳಿತು ಇಂದು ನಡೆದ ಘಟನೆಯ ಬಗ್ಗೆ ಆಲೋಚಿಸ್ತಾನೇ ಇದ್ದ. ಸುಭದ್ರಾಳ ಕಣ್ಣಲ್ಲಿ ಕಂಡ ಆ ದ್ವೇಷ ಮತ್ತು ಮರೆಯಾದ ನೋವು ಅವನನ್ನು ಕಾಡ್ತಾನೇ ಇತ್ತು. ಈ ಮದುವೆಯ ಒಂದು ದೊಡ್ಡ ಪ್ರಮಾದ ಎಂದು ಅವನಿಗೆ ಯಾಕೋ ಅನಿಸತೊಡಗಿತ್ತು. ತನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ತನ್ನ ಭಾವನೆಗಳನ್ನು ತುಳಿದ ತಾಯಿಯ ಬಗ್ಗೆ ಯೋಚಿಸಿದಾಗ ನಿಜವಾಗ್ಲೂ ಅವನಿಗೆ ಅಳು ಮತ್ತು ಸಿಟ್ಟು, ನೋವು, ಅಸಹಾಯಕತೆ ಒಟ್ಟೊಟ್ಟಿಗೆ ಬಂದ್ಬಿಟ್ವು. ನೆನಪುಗಳು ಅವನನ್ನು ಹಿಂದಕ್ಕೆ ಕರೆದೊಯ್ದವು. ಕತೆ ಮುಂದುವರಿಯುತ್ತೆ, ನೋಡೋಣ ಮುಂದುವರೆದ ಭಾಗದಲ್ಲಿ ಏನಾಗುತ್ತೆ ಅಂತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಕತೆ ಕೇವಲ ಮೆಂಬರ್ಸ್ಗೆ ಮಾತ್ರ 24 ಅವರ್ಸ್ ಮುಂಚಿತವಾಗಿ ಸಿಗುತ್ತೆ. ನಿಮಗೂ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಮೆಂಬರ್ ಆಗಿ, ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ.